ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಇಸ್ರೇಲ್ ರಾಜ್ಯ ಭೇಟಿಗೆ ಮುನ್ನ ಮಹತ್ವದ ರಾಜಕೀಯ ಸಂಶೋಧನೆಯೊಂದು ಹೊರಬಿದ್ದಿದೆ. ಇಸ್ರೇಲ್ ವಿರೋಧ ಪಕ್ಷದ ನಾಯಕ ಯೈರ್ ಲ್ಯಾಪಿಡ್ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ಪ್ರಧಾನಿ ಮೋದಿಗೆ ಹೃದಯಪೂರ್ವಕ ಸ್ವಾಗತ ಸಂದೇಶವನ್ನ ಹಂಚಿಕೊಂಡಿದ್ದಾರೆ. ವಿಶೇಷವೆಂದರೆ ಅವರು ತಮ್ಮ ಅವರ ಹಿಂದಿ ಭಾಷೆಯಲ್ಲಿ ನೀಡಿದ್ದು ಭಾರತ ಇಸ್ರೇಲ್ ಸ್ನೇಹದ ಆಳವನ್ನ ಸ್ಪಷ್ಟಪಡಿಸಿದ್ದಾರೆ. ಇಸ್ರೇಲ್ನ ಪ್ರತಿಯೊಬ್ಬ ನಾಗರಿಕರು ನಾಳೆ ಅವರನ್ನ ಸ್ವಾಗತಿಸಲು ಉತ್ಸುಕರಾಗಿದ್ದಾರೆ ಎಂದು ಲ್ಯಾಪಿಡ್ ಹೇಳಿದ್ದಾರೆ. ಲ್ಯಾಪಿಡ್ ತಮ್ಮ ಪೋಸ್ಟ್ನಲ್ಲಿ ಪ್ರಧಾನಿ ಮೋದಿಯನ್ನ ನಿಜವಾದ ಸ್ನೇಹಿತ ಎಂದು ಕರೆದಿದ್ದಾರೆ. ಭಾರತ ಇಸ್ರೇಲ್ ಸಂಬಂಧವು ಕೇವಲ ತಂತ್ರಜ್ಞಾನ ಅಥವಾ ರಕ್ಷಣಾ ಒಪ್ಪಂದಗಳಿಗೆ ಸೀಮಿತವಾಗಿಲ್ಲ, ಅದು ಆಳವಾದ ಸ್ನೇಹ ಮತ್ತು ಪರಸ್ಪರ ವಿಶ್ವಾಸದ ಮೇಲೆ ನಿರ್ಮಿತವಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ಮಾತುಗಳು ಕೇವಲ ರಾಜಕೀಯ ಸೌಜನ್ಯವಲ್ಲ, ಎರಡು ರಾಷ್ಟ್ರಗಳ ಮಧ್ಯೆ ಕಳೆದ ಕೆಲವು ವರ್ಷಗಳಲ್ಲಿ ಬೆಳೆದಿರುವ ಬಲವಾದ ಬಾಂಧವ್ಯದ ಪ್ರತೀಕವಾಗಿದೆ. ಪ್ರಧಾನಿ ಮೋದಿಯವರ ಈ ಭೇಟಿ 8 ವರ್ಷಗಳ ನಂತರ ನಡೀತಾ ಇರೋದು ಗಮನಾರ್ಹ ಸಂಗತಿ. 2017ರಲ್ಲಿ ಅವರು ಇಸ್ರೇಲ್ಗೆ ಐತಿಹಾಸಿಕ ಭೇಟಿ ನೀಡಿದ್ರು. ಆ ಸಮಯದಲ್ಲಿ ಅವರು ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಇದೀಗ ಮತ್ತೆ ಅವರ ಆಹ್ವಾನ ಮೇರೆಗೆ ಈ ಭೇಟಿ ನಡೀತಾ ಇದೆ. ಇದು ಪ್ರಧಾನಿ ಮೋದಿಯವರ 2ನೇ ಇಸ್ರೇಲ್ ಭೇಟಿಯಾಗಿದ್ದು, ಎರಡು ದೇಶಗಳ ರಾಜತಾಂತ್ರಿಕ ಸಂಬಂಧದಲ್ಲಿ ಹೊಸ ಅಧ್ಯಾಯವನ್ನ ತೆರೆದಿಡಲಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ನೀಡಿರುವಂತಹ ಮಾಹಿತಿಯ ಪ್ರಕಾರ ಈ ಭೇಟಿಯ ವೇಳೆ ಉಭಯ ನಾಯಕರು ಪ್ರಾದೇಶಿಕ ಹಾಗೂ ಜಾಗತಿಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಭದ್ರತಾ ಪರಿಸ್ಥಿತಿ, ಉಗ್ರವಾದ ವಿರುದ್ಧದ ಹೋರಾಟ, ತಂತ್ರಜ್ಞಾನ ವಿನಿಮಯ, ಕೃಷಿ ಮತ್ತು ಜಲ ನಿರ್ವಹಣೆ ಸೇರಿದಂತೆ ಹಲವು ಪ್ರಮುಖ ವಿಷಯಗಳು ಚರ್ಚೆಗೆ ಬರಲಿವೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಇಸ್ರೇಲ್ ಸಂಬಂಧಗಳು ರಕ್ಷಣಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಬಲಪಟ್ಟಿವೆ. ಡ್ರೋನ್ ತಂತ್ರಜ್ಞಾನ, ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ, ಸೈಬರ್ ಭದ್ರತೆ ಮತ್ತು ಗುಪ್ತಚರ ಸಹಕಾರದಂತಹ ವಿಷಯಗಳಲ್ಲಿ ಎರಡೂ ದೇಶಗಳು ಕೈಜೋಡಿಸಿವೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರ ಭೇಟಿ ರಾಜಕೀಯ ಮುನ್ನೆಚ್ಚರಿಕೆಯ ಹಂತದಿಂದ ಉನ್ನತ ಮಟ್ಟದ ರಕ್ಷಣಾ ಸಹಕಾರದ ಹಂತಕ್ಕೆ ಸಾಗ್ತಾ ಇರುವ ಸಂಕೇತವೆಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇದರ ಜೊತೆಗೆ ಎರಡು ದೇಶಗಳ ವ್ಯಾಪಾರ ಪ್ರತಿನಿಧಿಗಳು ಮುಕ್ತ ವಾಣಿಜ್ಯ ಒಪ್ಪಂದ ಕುರಿತು ಮಾತುಕತೆ ಆರಂಭಿಸಿದ್ದಾರೆ. ಈ ಒಪ್ಪಂದವು ಜಾರಿಗೆ ಬಂದ್ರೆ ಕೃಷಿ, ರತ್ನಾಭರಣ, ತಂತ್ರಜ್ಞಾನ, ಔಷಧಿ ಮತ್ತು ರಕ್ಷಣಾ ಉತ್ಪನ್ನಗಳ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ತೆರೆದಿಡಲಿವೆ. ಭಾರತವು ಇಸ್ರೇಲ್ನ ಪ್ರಮುಖ ಏಷ್ಯನ್ ಪಾಲುದಾರ ರಾಷ್ಟ್ರವಾಗಿದ್ದು, ಇಸ್ರೇಲ್ ಭಾರತಕ್ಕೆ ತಂತ್ರಜ್ಞಾನ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಪ್ರಮುಖ ಮಿತ್ರ ರಾಷ್ಟ್ರವಾಗಿದೆ. ರಾಜಕೀಯವಾಗಿ ನೋಡಿದ್ರೆ ಇಸ್ರೇಲ್ ವಿರೋಧ ಪಕ್ಷದ ನಾಯಕ ಯೈರ್ ಲ್ಯಾಪಿಡ್ ಅವರು ಹಿಂದಿಯಲ್ಲಿ ಸ್ವಾಗತ ಕೋರಿರುವುದು ಭಾರತಕ್ಕೆ ನೀಡಿದ ವಿಶೇಷ ಗೌರವವೆಂದು ಪರಿಗಣಿಸಲಾಗ್ತಾ ಇದೆ. ಇದು ಕೇವಲ ಸರ್ಕಾರ ಮಟ್ಟದಲ್ಲಿನ ಸಂಬಂಧವಲ್ಲ, ಇಸ್ರೇಲ್ ರಾಜಕೀಯ ವ್ಯವಸ್ಥೆಯ ಎಲ್ಲ ಹಂತಗಳಲ್ಲೂ ಭಾರತಕ್ಕೆ ಇರುವ ಸ್ನೇಹವನ್ನ ತೋರಿಸುತ್ತದೆ. ಒಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಇಸ್ರೇಲ್ ಭೇಟಿ ಕೇವಲ ಸಾಂಪ್ರದಾಯಿಕ ರಾಜತಾಂತ್ರಿಕ ಕಾರ್ಯಕ್ರಮವಲ್ಲ, ಇದು ಭದ್ರತೆ, ವ್ಯಾಪಾರ, ತಂತ್ರಜ್ಞಾನ ಮತ್ತು ಜಾಗತಿಕ ರಾಜಕೀಯದ ದೃಷ್ಟಿಯಿಂದ ಮಹತ್ವದ ತಿರುಗು ಬಿಂದು. 8 ವರ್ಷಗಳ ನಂತರ ನಡೀತಾ ಇರುವ ಈ ಭೇಟಿ ಭಾರತ ಇಸ್ರೇಲ್ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸಿ ಭವಿಷ್ಯದಲ್ಲಿ ಉಭಯ ರಾಷ್ಟ್ರಗಳ ನಡುವೆ ಇನ್ನಷ್ಟು ಆಳವಾದ ಸಹಕಾರವನ್ನ ದಾರಿ ಮಾಡಿಕೊಡುವ ಸಾಧ್ಯತೆ ಇದೆ. ನಾಳೆ ನಡೆಯಲಿರುವ ಈ ಭೇಟಿಗೆ ಜಗತ್ತಿನ ಕಣ್ಣುಗಳು ನೆಟ್ಟಿದ್ದು, ಅದರ ಫಲಿತಾಂಶಗಳು ಮಧ್ಯಪ್ರಾಚ್ಯ ರಾಜಕೀಯದಲ್ಲಿಯೂ ಪ್ರಭಾವ ಬೀರುವ ನಿರೀಕ್ಷೆ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.